ವೆಲ್ಕಮ್ ಟು ಅವರ್ ಕುಕಿಂಗ್ ಚಾನೆಲ್ ಕಿಚನ್ ಡೈರೀಸ್ ಬೈ ಆಶಾ. ಇವತ್ತಿನ ದಿನ ನಿಮಗೋಸ್ಕರ ಸೆಟ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 2 ಕಪ್ ಅಕ್ಕಿ, ಉದ್ದಿನಬೇಳೆ 3/4 ಕಪ್ಪು, ಮೆಂತ್ಯ 2 ಚಮಚ, ಅವರೆಬೇಳೆ 2 ಚಮಚ, ಕಡಲೆಬೇಳೆ 1 ಚಮಚ. ಇಷ್ಟನ್ನು ನೀವು ಕ್ಲೀನ್ ಮಾಡಿ ಹಾಕ್ಕೊಳ್ಳಿ. ಅದರ ರೇಷನ್ ಅಕ್ಕಿ ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಆ ಪಾತ್ರೆಯಲ್ಲಿ ನೀರು ಹಾಕಿ ಒಂದು 3 ಟೈಮ್ಸು ನೀಟಾಗಿ ವಾಶ್ ಮಾಡಿ. ನೀಟಾಗಿ ವಾಶ್ ಮಾಡಬೇಕು, ಯಾಕೆಂದರೆ ಈ ಸಸೂಟಿ ಅಕ್ಕಿ ಅಂತಾರಲ್ಲ ಅದನ್ನು ಹಾಕಿ ಮಾಡ್ತಾಯಿದ್ದೀನಿ. ಅದರಲ್ಲಿ ದೋಸೆ ಚೆನ್ನಾಗಿ ಬರುತ್ತೆ, ಆದರೆ ಅದು ತುಂಬ ಡಸ್ಟ್ ಇರುತ್ತೆ. ಕ್ಲೀನ್ ಮಾಡಿಕೊಂಡು ಹಾಕ್ಕೋಬೇಕು. ಅದರ ಪೌಡ್ರ್ ಥರ ಇರುತ್ತೆ, ಅದನ್ನೆಲ್ಲ ಒಂದು 3 ಟೈಮು ತೊಳಿಬೇಕಾಗುತ್ತೆ. ನೀವು 3 ಸಾರಿ ನೀಟಾಗಿ ತೊಳ್ಕೊಂಡು ಅದನ್ನ ನೀರೆಲ್ಲ ಬಸ್ಬಿಟ್ಟು ಒಳ್ಳೆ ನೀರನ್ನ ಹಾಕಿ ಮುಚ್ಚಿಟ್ಬಿಡಿ. ಕುಡಿಯೋ ನೀರು ಹಾಕಿ ಅದನ್ನು ಮುಚ್ಚಿಟ್ಬಿಡಿ. ಒಂದು 8 ಅವರ್ಸ್ ಇಲ್ಲ 6 ಗಂಟೆ ಇಲ್ಲ 8 ಗಂಟೆ ಕಾಲ ನೆಂದ್ಕೊಳ್ಳಿ. ನೆಂದ್ಕೊಂಡ್ಮೇಲೆ ಒಂದು 2 ಗಂಟೆ ಕಾಲ ಅವಲಕ್ಕಿ ಮಾತ್ರ ನೆನೆಸಿಡಿ. 2 ಗಂಟೆ ಮಾತ್ರ ನೆನೆಸಿಡಿ. ಅದನ್ನು ಒಂದು ಬೌಲ್ ಅವಲಕ್ಕಿ ನೆನೆಸಿಟ್ಟು ಇದ್ರ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ದೋಸೆ ಹಿಟ್ಟು ಹೇಗೆ ರುಬ್ಕೋತಿರೋ ಅದೇ ಥರ ನೈಸಾಗಿ ರುಬ್ಕೊಳ್ಳಿ. ನೆಂದಿರೋ ಅಕ್ಕಿ ಮತ್ತು ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡು, ಈಗ ಉಪ್ಪಾಕಿರೋದು ಮಿಸ್ ಆಗಿದೆ, ಅದು ನೀವು ಉಪ್ಪು ಹಾಕ್ಕೊಂಡು ಕಲಸಿ ನೈಟೇ ಇಟ್ಬಿಡಿ. ನಾವು ಇದೇ ಥರ ಮಾಡೋದು, ನೈಟೇ ಉಪ್ಪಾಕಿ ಕಲಸಿಟ್ಬಿಡ್ತೀವಿ. ನೀವು ಅದೇ ಥರ ಕಲಸಿಟ್ಟು ಮಾರ್ನಿಂಗ್ ದೋಸೆ ಮಾಡೋಕ್ಕೆ ಮುಚ್ಚಿಟ್ಕೊಂಬಿಡಿ. ಮಾರ್ನಿಂಗ್ ದೋಸೆನ ಅದು ಮತ್ತೆ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಈ ಥರ ಉಬ್ಕೊಂಡ್ಬಂದಿರುತ್ತೆ. ನಾನಿವಾಗ ಸ್ಟವ್ ಹಚ್ಬಿಟ್ಟು ತವ ಇಡ್ತಾಯಿದ್ದೀನಿ. ಅದರ ಮೇಲೆ ಈರುಳ್ಳಿನ ಚೆನ್ನಾಗಿ ಉಜ್ಕೊಳ್ತಾ ಇದ್ದೀನಿ. ಅದು ಈರುಳ್ಳಿನ ಉಜ್ಜಿದ್ರೆ ಆ ಥರ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ, ಕಿತ್ತೋಗಲ್ಲ. ಹಂಚಲ್ಲಿ ಏನಾದರೂ ಆಯಿಲ್ ಇದ್ದರೆ ಎಲ್ಲ ಅದು ಹೋಗ್ಬಿಡುತ್ತೆ. ಅದರಿಂದ ಕಾಯುತ್ತಲ್ಲ ಹಂಚು, ಆ ಟೈಮಲ್ಲಿ ನೀವು ನೀಟಾಗಿ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈಗ ದೋಸೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ದೋಸೆ ಸರಿನ ಹಾಕಿ ನಾನು ದೋಸೆ ಹಾಕ್ತಾಯಿದ್ದೀನಿ. ಅದರ ಮೇಲೆ ಸಬ್ಬಾಕ್ಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ನೀಟಾಗಿ ವಾಶ್ ಮಾಡಿ ಅದನ್ನು ಹಾಕಿ ಅದರ ಮೇಲೆ ಬೆಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ ಮುಚ್ಚಿಡ್ತಾಯಿದ್ದೀನಿ ನಾನಿವಾಗ. ಮುಚ್ಚಿಟ್ಟು ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. 1-2 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ಬೆಂದಮೇಲೆ ತೆಗ್ದು ಅದನ್ನು ನೀಟಾಗಿ ನಿಧಾನವಾಗಿ ತಿರುವಾಕ್ಕೊಳ್ಳಿ. ಚೆನ್ನಾಗಿ ಬೆಂದಿದೆ ಅಲ್ವಾ, ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ಅದನ್ನು 2 ಕಡೆಯೂ ರೊಟೇಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಬೆಂದಮೇಲೆ ಅದನ್ನು ತೆಗೆದು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಗರಿ ಗರಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ.